ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತಿನ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತ್. ನನಗಂತೂ ಸಖತ್ ಇಷ್ಟ ಬಿಸಿಬೇಳೆ ಬಾತು. ಸೊ 2 ಥರ ಮಾಡ್ತಾರೆ. ಎಲ್ಲನೂ ಬೇಳೆ, ಅಕ್ಕಿ, ತರಕಾರಿ ಎಲ್ಲನೂ ಹಾಕ್ಬಿಟ್ಟು ಕೂಗಿಸ್ತಾರೆ ಕೆಲವರು. ನಾನು ಸೆಪ್ರೇಟಾಗಿ ಮಾಡ್ಕೊತೀನಿ. ತರಕಾರಿ ಬೇಳೆ ಎಲ್ಲ ಒಂದ್ಸಲ ಕೂಗಿಸ್ಕೊಂಡು ಅಕ್ಕಿ ಬೇಯಿಸ್ಕೊಂಡು ಆಮೇಲೆ ಎಲ್ಲದನ್ನು ಮಿಕ್ಸ್ ಮಾಡ್ತೀನಿ. ಸೊ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನನ್ನ ಮಗನೂ ಅವ್ರ ಅಪ್ಪನೂ ಬ್ಯಾಟು ಬಾಲು ಆಡ್ತಾವ್ರೆ. ಚಿನಿ ಇಲ್ಲಿ ನಿಂತ್ಕೊಳಪ್ಪ, ಇಲ್ಲಿ ನಿಂತ್ಕೊ ನೀನು. ಹಾಕೋ ಇಲ್ಲೇನ ಮಾಡು ಮಗ್ನೆ. ಹಾಕಿ ಬಾಲು. ಶರು ಟಿವಿ ನೋಡೋದ್ಬಿಟ್ಟು ಆಡ್ರಿ, ಆಡುವ. ಚಿನ್ನಿ ಹಾಕೋ ಅಟೆಂಡ್. ಯಾಕೋ ಹಾಕು ರಜಾ, ಹಾಕು 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 ಹಾಕು, ಬೋಲ್ ಮಾಡು. ಎದ್ದೇಳು ಪಾಪ, ನೀನು ಕೂತ್ಕೋಬೇಡ, ನಿಂತ್ಕೋ ಬ್ಯಾಟಿಂಗಿಗೆ. ಹಾಕು, ಇಲ್ಲಿಂದನೇ ಹಾಕು ಚಿನ್ನಿ. ಹಾಕು ಹಾಕು, ಬಾಲ್ ಹಾಕು ಮಗನು, ಹಾಕು. ಅವರೇ ಹೊಡಿಯೋದು, ಅವರೇ ಕ್ಯಾಚ್ ಇಟ್ಕೊಳ್ಳೋದು. ಇನ್ನೊಂದು. ಎಲ್ಲಿರೋದು ಬ್ಯಾಟು? ವಾ ಹೋಯ್ತು ಅಡುಗೆ ಮನೆಗೆ. ಆ್ಯಂಡ್ ಬಿಸಿಬೇಳೆ ಬಾತ್ ತಿಂದ್ಬಿಟ್ಟು ಇವಾಗ ಪಾಪನ ಮಲಗ್ಸೋಣ ಅಂತ ಬಂದೆ. ಆದರೆ ತುಂಬ ಸೌಂಡ್ ಬರ್ತಾಯಿತ್ತು. ಏನು ಅಂತಂದರೆ ಲಾರಿ ಸ್ವಲ್ಪ ವಾರ್ನ ಆಗಿಬಿಟ್ಟಿತ್ತು. ಈಗ ಮಳೆ ಬಂತಲ್ವ, ಈಗ ರೀಸೆಂಟಾಗಿ ಆ ಮಳೆಗೆ ಮಣ್ಣು ಸ್ವಲ್ಪ ಸ್ಲೈಡ್ ಆಗಿ ಲಾರಿ ಸ್ವಲ್ಪ ವಾರ್ನ ಆಗಿಬಿಟ್ಟಿತ್ತು. ಅದನ್ನು ತೆಗ್ಯೋಕ್ಕೆ ಅಂದ್ಬಿಟ್ಟು ಕ್ರೇನ್ ಕರೆಸಿದ್ರು. ಅದನ್ನು ನೋಡ್ತಾ ನಿಂತಿದ್ದ ಅವನು, ಹೆಂಗೆ ತೆಗಿತಾರೆ, ಏನು ಮಾಡ್ತಾರೆ, ಹೆಂಗೆ ಎಳಿತವ್ರೆ ಅಂತೆಲ್ಲ. ಸೊ ನಾನು ಅದನ್ನೇ ಅವನ ಜೊತೆ ನಾನು ವೀಡಿಯೋ ಮಾಡ್ಕೊಂಡು ಅದನ್ನೇ ನೋಡಿಕೊಂಡು ಕೂತಿದ್ದೆ. ಇವನು ಇವಾಗ ಮಲಗಿಸಿ ಎಬ್ಬಿಸಿ ಆಮೇಲೆ ಊಟಕ್ಕೆ ಹೋಗೋದಿದೆ ಬಂಡಿ ಒಳಗೆ. ಸೊ ನನ್ನ ತಂಗಿ ಕಸಿನ್ ಮನೆಗೆ ಊಟಕ್ಕೆ ಕರ್ತಿದ್ದಾರೆ, ಹಂಗಾಗಿ ಹೋಗ್ತಾ ಇದ್ದೀವಿ ಮಧ್ಯಾಹ್ನಕ್ಕೆ. ಅಷ್ಟರಲ್ಲಿ ಒಂದು ಸ್ವಲ್ಪ ನಿದ್ದೆ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ಅವನ್ನ ಮಲಗಿಸೋಣ ಅಂತ ಬಂದರೆ, ಇದು ಬೇರೆ ಹೆವಿ ಸೌಂಡು. ಬಂತು 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 ಎತ್ತಿ 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 ಎಳಿರಿ ಬರೀ ಇದೇ ಕೇಳಿಸ್ತಾ ಇತ್ತು. ಒಂದು 10-15 ನಿಮಿಷ ಬರೀ ಇದನ್ನೇ ನೋಡ್ಕೊಂಡು ನಿಂತಿದ್ದಾಯ್ತು ನಾವು. ಸೊ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ್ಯಂಡ್ ನನ್ನ ಚಾನಲಲ್ಲಿ ಫುಡ್ ರೆಸಿಪೀಸ್, ಹಾಗೆಯೇ ಬೇಬಿ ಫುಡ್ ರೆಸಿಪೀಸ್, ಹಾಗೆ ಡೈಲಿ ವ್ಲಾಗ್ಸ್ ಎಲ್ಲದೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ಚೆಕ್ ಮಾಡಿ ನೋಡಿ ಆ್ಯಂಡ್ ಎಂಕರೇಜ್ ಮಾಡೋಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ರೆ ಆಲ್ರೆಡಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂಡಿ ಒಳಗೆ ಬಂದು ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ವಿ. ಸೊ ಅಂದವೇ ಬಂಡಿ ಒಳಗೆ ಬಂದ್ಬಿಟ್ಟು ಒಳ್ಳೆ ನೋಡದೇ ಇದ್ರೆ ಹಿಂಗೆ ಚೆನ್ನಾಗಿದೆ, ಒಳ್ಳೆ ತುಂಬಿ ಹರಿತಾ ಇದೆ ಅಂದ್ಬಿಟ್ಟು ಹೇಳಿದ್ರು ನೋಡ್ಕೊಂಡು ಹೋಗಿ ಅಂತ. ಸೊ ಹಂಗೆ ಹೋಗೋ ದಾರಿಲಿ ಸಿಕ್ತಲ್ವ, ಹಾಗೆ ನೋಡೋಣ ಅಂತ ಬಂದ್ವಿ. ಆ್ಯಂಡ್ ಅವ್ರ ಮನೆಯವ್ರು ಏನೋ ನಾನು ತೋರಿಸಿಲ್ಲ, ಕಾರಣ ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರೋಲ್ಲ. ಅದು ಒಂದು. ಇನ್ನೊಂದು ಏನು ಅಂದರೆ ನನಗೆ ಮುಜುಗರ ಅನ್ನಿಸ್ಬಿಡುತ್ತೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಸೊ ಹಂಗಾಗಿ ನಾನು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ.
ಏನ್ರಿ ಮಾಡ್ತಾ ಇದ್ದೀರಾ ಅಲ್ಲಿ ರಾಜು? ಆ ಮೂಲೆಯಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದೀರಾ? ನಾನು ಹುಡುಕ್ತಿದ್ದೆ ಗೊತ್ತಾ ಸುಬ್ಬ ಎಲ್ಲಿ ಅಂತ. ಅಪ್ಪೇ ಕವರ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಹೊಡ್ಕೊಂಡ ಅಲ್ಲಿ ಹೋಗ್ಬಾರ್ದಿತ್ತಲ್ವ ನೀನು? ಅರ್ಥ ಮಾಡ್ತೀನಿ ಬಿಡು, ಅರ್ಥ ಮಾಡ್ತೀನಿ ಬಿಡಪ್ಪ. ನೀನೇ ಮಾಡು, ಅರ್ಥ ಮಾಡು. ನೋಯ್ತಾ ಮತ್ತೆ? ನಿಧಾನಕ್ಕೆ ಅರ್ಥ ಮಾಡಬೇಕು. ನೀವು ಮತ್ತೆ ಹೊಡ್ಕೊತೀಯ ರಜ್ಜು, ಮತ್ತೆ ಹೊಡ್ಕೊಂತೀಯ. ಅಲ್ಲಿ ಏನಕ್ಕೆ ಕೂತಿದ್ದೀರಾ? ಏನಕ್ಕೆ ಕೂತಿದ್ದೀರಾ ಅಲ್ಲಿ? ಅಲ್ಲಿಂದ ಅಲ್ಲಿಗೆ ಬರಲ್ಲ ರಾಜು, ನೀನೇ ತಗೋಬೇಕು. ಬಾಯಲ್ಲಿ ತೆಕ್ಕೊಡ್ತೀನಿ. ಎಲ್ಲಿದೆ ಅದು? ಅಲ್ಲಿದ್ಯಾ ನೀನು ಆಟ ಸಾಮಾನು? ಬಾ ತಗೊಡ್ತೀನಿ, ಬಾ ತಗೊಡ್ತೀನಿ ಬಾ. ಅಲ್ಲಿಂದ ಅಲ್ಲಿಗೆ ಬಂದ್ಬಿಡುತ್ತಾ? ಯಾವ ಕಡೆಯಿಂದ ತಗೋಬೇಕು? ಯಾವ ಕಡೆಯಿಂದ ತಗೋಬೇಕು? ನೀನು ಆಟ ಸಾಮಾನು ಯಾವುದು? ಅಡುಗೆ ಮನೆ ಸಾಮಾನು, ದೇವ್ರ ಮನೆ ಸಾಂಬಾರು, ಬೀಗ, ಸ್ಪೂನು. ಎಲ್ಲಿ ತಗೋಬೇಕು? ಎಲ್ಲಿ ತಗೋಬೇಕದನ್ನ? ಅಲ್ಲಿ ತಾನೇ ತಗೋಬೇಕು ನೀನು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.